ದೇಶದಲ್ಲಿ 99.9 ಜನಗಳ ಹತ್ರ ಆಧಾರ್ ಇದೆ. ರಿಜಿಸ್ಟ್ರೇಷನ್ಗೆ ಬಂದಾಗ ಆಧಾರ್ ಕೊಟ್ಟವರು ಬರೀ 48%, 46% ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದ ಪ್ಯಾನ್ ಕಾರ್ಡ್ಗಳೆಲ್ಲ ನನಗೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೇಳಿದೆ, ಅಥೆಂಟಿಕೇಶನ್ಗೆ ನನಗೆ ಇಂಟಗ್ರೇಷನ್ ಕೊಡಿ ಪ್ಯಾನ್ ಸಿಸ್ಟಮ್ ಜೊತೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರು. ಅವ್ರಿಗೆ ಗೊತ್ತಲ್ಲ, ಹೈ ಅಂಡ್ ಮೈಟಿ, ಅವ್ರಿಗೆ ನಾವು ಕೇಳಿದ್ ಯಾವುದು ಅವ್ರು ಕೇಳಿಸಲ್ಲ, ಅವ್ರು ಹೇಳಿದ್ ಮಾತ್ರ ನಾವು ಮಾಡಬೇಕು, ನಮ್ಮ ರಿಕ್ವೆಸ್ಟ್ ಯಾವುದು ಅವ್ರು ಆನರ್ ಮಾಡಲ್ಲ. ನಮ್ಮ ಆಸ್ತಿಗಳು ಒಂದು ಉದಾಹರಣೆ ಅಂದ್ರೆ ಒಂದು 40-60 ಆಸ್ತಿ ತಂದೆ ಇರ್ತಾರೆ, ಇಬ್ರು ಮಕ್ಳಿರ್ತಾರೆ. ಆಸ್ತಿ ತಂದೆ ಹೋದಾದ್ಮೇಲೆ ಅದು ಬೈಫಕೇಶನ್ ಆಗ್ಬೇಕು. 40-60 ಸೈಟಲ್ಲಿ ಇರುವಂಥದ್ದನ್ನ ಅಣ್ಣ ತಮ್ಮಂದ್ರಿಗೆ ಬೈಫಕೇಶನ್ ಮಾಡುವಂತ ವ್ಯವಸ್ಥೆ ಕಾವೇರಿ 2 ಆದ್ಮೇಲೆ ಇದನ್ನ ಆಗಕ್ಕಾಗ್ತಾ ಇಲ್ಲ. ಇದು ತಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಉದ್ದ ಲೈನು ಮಾನ್ಯ ಸಭಾಪತಿಗಳ, ಪಾಪ ತಂದೆ ಹೋಗಿರ್ತಾರೆ, ಅಪ್ಪ ಮಕ್ಕಳು ಬೇರೆ ಬೇರೆ ಮಾಡ್ಕೋಬೇಕಾಗಿರುತ್ತೆ. ಆ ಆಸ್ತಿಗಳನ್ನ ಮಾಡದೇ ಇರೋಕ್ಕೆ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಇದು ಬಹಳ ಪ್ರಮುಖವಾಗಿ ಕಾವೇರಿ 2 ಮತ್ತೆ ಈ ಸ್ವತ್ತು ಇಂಟರ್ಫೇಸ್ ಆದ್ಮೇಲೆ ನಾವು ಈ ಸರ್ವರ್ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಒಂಥರ ಎಲ್ಲ ಕಡೆನೂ ಹೇಳೋ ಅಂಥದ್ದನ್ನ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಏನೇ ಇದ್ರೂ ಸರ್ವರ್ ಪ್ರಾಬ್ಲಮ್ ಅಂತ. ಕಾವೇರಿ 2 ತುಂಬಾ ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ, ಇಮಿಡಿಯೇಟ್ ಆಗಿ ಫೆಚ್ ಮಾಡಬೇಕು, ಈ ಸ್ವತ್ತನ್ನ ಫೆಚ್ ಮಾಡಬೇಕು ಕಾವೇರಿ 2. ಆ ಈ ಸ್ವತ್ತನ್ನು ಫೆಚ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ವತ್ತಿನ ಸರ್ವರ್ ಏನಿರುತ್ತೆ ಅದು ಡೌನ್ ಇರುತ್ತೆ. ಇದನ್ನ ಒಂದ್ ಸ್ವಲ್ಪ ನಾವು ಇಂಟರ್ಫೇಸಿಂಗ್ ಆಫ್ 2 ಡಿಪಾರ್ಟ್ಮೆಂಟ್ಸ್ ಆಫ್ ಆರ್ 2 ಇದು ಸಾಫ್ಟ್ವೇರ್ ಇವತ್ತು ಈ ಯುಗದಲ್ಲಿ ಸರ್ವರ್ ಕೆಪಾಸಿಟಿ ಶುಡ್ ಬಿ ಇನ್ಕ್ರೀಸ್ಡ್. ಇಲ್ಲ ಅಂದ್ರೆ ನಮಗೆ ನಾನು ಅವಾಗ್ಲೇ ಹೇಳ್ದಂಗೆ ರೆವಿನ್ಯೂ ಬರುವಂತ ಜಾಗದಲ್ಲಿ ನೀವು ಸರ್ವರ್ಸ್ ಅನ್ನ ನಾವೇನಾದ್ರೂ ವೀಕ್ ಮಾಡಿದ್ರೆ ಅಥವಾ ಅದಕ್ಕೆ ಬೇಕಾಗಿರುವಂತ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ರೆವಿನ್ಯೂ ಇಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಇದು ನಂದು ಎರಡನೇದು. ಮೂರನೇದು ಬಯೋಮೆಟ್ರಿಕ್, ಇದನ್ನೆಲ್ಲ ಹೇಳಿದಿರ. ವಯಸ್ಸಾದವ್ರದ್ದು ಆಧಾರ್ ಲಿಂಕ್ ಇಂದ ಏನಿದೆ, ಈಗ ನಮ್ದೆಲ್ಲದನ್ನು ಆಧಾರ್ ಲಿಂಕ್ ಆಗಿರೋದ್ರಿಂದ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಆಧಾರನ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರು ಸಬ್ ರಿಜಿಸ್ಟ್ರಾರ್, ಮುಗ್ದೋಗಿರೋದು. ಈಗ ಆಧಾರ್ ಲಿಂಕ್ ನ ಇವರೇ ಮಾಡ್ಬೇಕಾಗಿರಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಫೆಚ್ ಆಗಲ್ಲ. ತುಂಬಾ ಜನ ವಯಸ್ಸಾದವರು ಅಲ್ಲಿ ಒದ್ದಾಡ್ತಾ ಇರ್ತಾರೆ, ಅವರ ಬೆರಳುಗಳಲ್ಲಿ ಅದು ಸಿಗಲ್ಲ. ಮತ್ತೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಮತ್ತೆ ಅದನ್ನ ರಿನ್ಯೂವಲ್ ಮಾಡಿ ಮಾಡೋವಂಥದ್ದು. ಇದಕ್ಕೇನಾದ್ರೂ ಸಣ್ಣ ಪುಟ್ಟದ ಸಾಫ್ಟ್ವೇರ್ ಅಲ್ಲಿ ಇದಕ್ಕೆ ಪ್ಯಾನ್ ಕಾರ್ಡ್ ಅನ್ನ ಅಲ್ಲೇ ಅದೇ ವ್ಯವಸ್ಥೆಯಲ್ಲಿ ಪ್ಯಾನ್ ಅನ್ನ ಏನಾದ್ರೂ ವ್ಯವಸ್ಥೆ ಮಾಡ್ಕೊಟ್ರೆ, ಆಧಾರ್ ಬದಲು ಪ್ಯಾನ್ ಅನ್ನ ಏನಾರ ಮಾಡ್ಕೊಟ್ರೆ ಈ ತರದನ್ನ ಮಾಡ್ಬೋದಾ ಅನ್ನೋಂಥದ್ದು. ಯಾಕಂದ್ರೆ ನಾನ್ ಮೊದ್ಲೇನೆ ಹೇಳ್ತೀನಿ, ಕಂದಾಯ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಆಮೇಲೆ ಬೇಕಾದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ನಗ್ತಾ ಇದ್ದೆ, ಯಾಕೆಂದ್ರೆ ಅರುಣ್ ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಇರೋರು. ಇವೆಲ್ಲ ಈಗ ಲಾಸ್ಟ್ ಅವರು ಉಪ ಪ್ರಶ್ನೆಗೆ ಮೊದಲನೇದು ಹೇಳ್ತೇನೆ, ಯಾಕೆ ಆಧಾರ್ ಕಡ್ಡಾಯ ಮಾಡಿದ್ದೇವೆ, ಪ್ಯಾನ್ ಅನ್ನ ಯಾಕೆ ಈಗ ಕಡಿಮೆ ಮಾಡಿದ್ದೇವೆ. ನಾನು ಫಸ್ಟು ಆಧಾರು, ಪ್ಯಾನು ಮತ್ತೆ ಪಾಸ್ಪೋರ್ಟು ಮೂರರಲ್ಲಿ ಯಾವ್ದಾದ್ರೂ ಒಂದು ದೃಢೀಕರಣ ಮಾಡಬೇಕು ಅಂತ ಹೇಳಿದೆ, ಆಯ್ತಾ. ದೇಶದಲ್ಲಿ 99.9 ಜನಗಳ ಹತ್ರ ಆಧಾರ್ ಇದೆ. ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ಆಧಾರ್ ಕೊಟ್ಟವರು ಬರೀ 48%, 46% ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ. ದೇಶದಲ್ಲಿ 46% ಜನಗಳ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ? ಅವ್ರು ಕೊಟ್ಟಿದ್ದ ಪ್ಯಾನ್ ಕಾರ್ಡ್ಗಳೆಲ್ಲ ನನಗೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೇಳಿದೆ, ಅಥೆಂಟಿಕೇಶನ್ಗೆ ನನಗೆ ಇಂಟಗ್ರೇಷನ್ ಕೊಡಿ ಪ್ಯಾನ್ ಸಿಸ್ಟಮ್ ಜೊತೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರು. ಅವ್ರಿಗೆ ಗೊತ್ತಲ್ಲ, ಹೈ ಅಂಡ್ ಮೈಟಿ, ಅವ್ರಿಗೆ ನಾವು ಕೇಳಿದ್ ಯಾವುದು ಅವ್ರು ಕೇಳಿಸಲ್ಲ, ಅವ್ರು ಹೇಳಿದ್ ಮಾತ್ರ ನಾವು ಮಾಡಬೇಕು, ನಮ್ಮ ರಿಕ್ವೆಸ್ಟ್ ಯಾವುದು ಅವ್ರು ಆನರ್ ಮಾಡಲ್ಲ. ಅವರು ಒಪ್ಪಲಿಲ್ಲ. ನೋಡಿದ್ರೆ 46% ಜನ ಪ್ಯಾನ್ ಕೊಟ್ಟವ್ರೆ. ಅವೆಲ್ಲ ಪ್ರಿಂಟ್ ಔಟ್, ಜೆರಾಕ್ಸ್ ಕಾಪಿಗಳು, ಅವೆಲ್ಲ ಫೇಕು. ಅದಕ್ಕೆ ನಾನು ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಿದ್ದೇನೆ. ಯಾಕೆ ಮಾಡಿದ್ದೇವೆ? ಸೊ ದಟ್ ಇಂಪರ್ಸನೇಷನ್ ಆಗಬಾರ್ದು, ಫ್ರಾಡ್ ಆಗಬಾರ್ದು, ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸಬಾರ್ದು. ಅವರು ಅಲ್ಲಿ ಆಧಾರ್ ಇಂಟಗ್ರೇಷನ್ ಆದ್ರೆ ಅದು ನಾಳೆ ಅರ್ಬನ್ ಆಸ್ತಿ ಇರ್ಬೋದು, ಅಗ್ರಿಕಲ್ಚರ್ ಆಸ್ತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಆಸ್ತಿ ಇರ್ಬೋದು. ಆ ಮಾಲೀಕತ್ವದ ದಾಖಲೆಗಳಲ್ಲಿ ಇವರು ಆಧಾರ್ ಕೂತ್ಕೊಂಡ್ರೆ ನಾಳೆ ಓನರ್ಶಿಪ್ಗೆ ಒಂದು ಗ್ಯಾರಂಟಿ ಇರುತ್ತೆ. ಇಲ್ಲ ಅಂದ್ರೆ ಯಾರ್ದೋ ಆಸ್ತಿ ಯಾರೋ ಲಪ್ಟಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಫ್ರಾಡ್ ತಡೆಗಟ್ಟಬೇಕು ಅಂತ ನಾವು ಆಧಾರ್ ಅಥೆಂಟಿಕೇಶನ್ ಮಾಡಿರುವಂತಹದ್ದು. ಇದು ಏನಾಗಿದೆ, ಕೆಲವ್ರಿಗೆ ಕೈ ಕಟ್ಟಾಕ್ಬಿಟ್ಟಿದೆ.
ಯಾರ್ಯಾರು ಮಾಡ್ತಾ ಇದ್ರು ಇಂಥ ಕಸುಬುಗಳು ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು. ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ಗೆ ಆಪ್ಷನ್ ಕೊಡಿ ಅಂತ ಮತ್ ಕೇಳ್ತಾವ್ರು. ಯಾಕೆ ಅಂದ್ರೆ ಪ್ಯಾನ್ ಆಪ್ಷನ್ ಕೊಟ್ರೆ ನನ್ಗೆ ಇನ್ಕಮ್ ಟ್ಯಾಕ್ಸ್ ಅವರು ಇಂಟಗ್ರೇಷನ್ ಕೊಟ್ಟಿಲ್ಲ, ಸೊ ನಾನು ಅವ್ನ ಪ್ಯಾನ್ ಕಾರ್ಡು ಜೆರಾಕ್ಸ್ ಮಾಡಿ ತಗೊಂಡ್ ಬಂದು ಕೊಡ್ತಾನೆ, ಅದು ಫೇಕು, ಅದನ್ನು ಒಪ್ಕೋಬೇಕು ನಾನು. ಸೊ ಆವಾಗ ಕಣ್ಣು ಮುಚ್ಚಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. OTP ತಗೊಳ್ತೀವಿ. ನಾಳೆ ನಮ್ದು ಏನಂದ್ರೆ ಎಲ್ಲ ಮಾಲೀಕತ್ವಕ್ಕೆ, ಅದು ನಮ್ಮ RTC ಇರ್ಬೋದು, ಈ ಖಾತಾ ಇರ್ಬೋದು, ಈ ಸ್ವತ್ತು ಇರ್ಬೋದು, ಈ ಆಸ್ತಿ ಇರ್ಬೋದು, ಎಲ್ಲದ ಮಾಲೀಕತ್ವಕ್ಕೂ ಕೂಡ ಆಧಾರ್ ಇಂಟಗ್ರೇಟ್ ಆಗ್ಬಿಟ್ರೆ ನಾಳೆ ಯಾವ ಐಡೆಂಟಿಟಿನೂ ಬೇಕಾಗಿಲ್ಲ, ನಿಮ್ಮ ಮುಖನೇ ಐಡೆಂಟಿಟಿ ಆಗ್ಬೇಕು. ಆ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಬಯೋಮೆಟ್ರಿಕ್ ಸ್ಟ್ಯಾಂಡರ್ಡ್. ನಿಮ್ದು ಕಾರ್ಡ್ ತೋರ್ಸೋದು ಬೇಕಾಗಿಲ್ಲ, ಯಾಕಂದ್ರೆ ಯಾವ ಕಾರ್ಡ್ನ ಬೇಕಾದ್ರೂ ಡೂಪ್ಲಿಕೇಟ್ ಮಾಡಬಹುದು. ಸೊ ನಾಳೆ ನಿಮ್ಮ ಮುಖನೇ ನಿಮ್ಮ ID. ಅಷ್ಟು ಮಟ್ಟಿಗೆ ನಾವು ದಾಖಲೆ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡಬೇಕು ಅನ್ನೋದು, ಆ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ಫಸ್ಟ್ ಕ್ವೆಶ್ಚನ್ಗೆ ಬರ್ತೇನೆ. ಬೈಫರ್ಕೇಶನ್ ಖಾತೆ ಕೆಲವ್ರದ್ದು ಆಗ್ತಾ ಇಲ್ಲ, ನಿಜ, ಒಪ್ಕೊಳ್ತೇನೆ. ಆದ್ರೆ ಬೈಫರ್ಕೇಶನ್ ಖಾತಾ ಇಲ್ಲೂ ಹೇಗೆ ನಮ್ ಜನ ಏನಾದ್ರೂ ಬದಲಾವಣೆ ಮಾಡಿದಾಗ ಹೆಂಗೆ ಬದಲಾವಣೆ ಮಾಡಿದವ್ರ ಮೇಲೆ ಎಲ್ಲ ಆರೋಪ ಹೊರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. Who is registration department to do bifurcation? Under which law can the registration department do bifurcation of property? Bifurcation of property ಯಾರು ಮಾಡಬೇಕು? ಕನ್ಸರ್ನ್ ಲೋಕಲ್ ಅಥಾರಿಟಿ ಅವ್ರು ಮಾಡಬೇಕು. ಕೃಷಿ ಭೂಮಿ ಆದ್ರೆ ಕಂದಾಯ ಇಲಾಖೆ ಮಾಡುತ್ತೆ, ಗ್ರಾಮ ಪಂಚಾಯತಿ ಆಸ್ತಿ ಆದ್ರೆ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು, ನಗರಸಭೆ ಆಸ್ತಿ ಆದ್ರೆ ನಗರಸಭೆ ಬೈಫರ್ಕೇಶನ್ ಮಾಡಬೇಕು. ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಬಂದ್ರೆ ನಮ್ ರಿಜಿಸ್ಟ್ರೇಷನ್ಗೆ ಯಾವುದು ತೊಂದರೆ ಇಲ್ಲ. ಇವ್ರೇನ್ ಮಾಡ್ತಾರೆ, ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡಿಲ್ಲ, ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಈಗ ಅದನ್ನೆಲ್ಲ ಲೂಪ್ ಹೋಲ್ಸ್ ಅನ್ನ ನಾವು ಬಂದ್ ಮಾಡಿದ್ದೇವೆ, ಅದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡೋದು. ಕಾವೇರಿಯಲ್ಲಿ ಬೈಫರ್ಕೇಶನ್ ಆಗ್ತಾ ಇಲ್ಲ. ಕಾವೇರಿ is not at all authorized. If Kaveri recognizes a bifurcation which is not bifurcated by the local body, then we are committing a fraud, violation of law. Right? So ಯಾಕೆ ಇದನ್ನೆಲ್ಲ ಬ್ಲಾಕ್ ಮಾಡಿದ್ದೀರಾ? ಕೆಲವ್ರದ್ದು ಜೆನ್ಯೂನ್ ಕೇಸ್ ಇದೆ, 60-40 ಆಸ್ತಿ ಇದೆ, ಮಕ್ಕಳಿಗೆ ಇಬ್ಬರಿಗೂ ಭಾಗ ಮಾಡಿಕೊಡ್ಬೇಕು. ಅವರು ನಿಮ್ಮ ಶಿವಮೊಗ್ಗ ಕಾರ್ಪೊರೇಷನ್ಗೆ ಹೋಗ್ಬೇಕು, ಅಲ್ಲಿ 2 ಭಾಗ ಮಾಡ್ಕೋಬೇಕು, ಬರಬೇಕು. ಕಂದಾಯ ಭೂಮಿ ಆದ್ರೆ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ನಾವು 11 ಬಾಡಿ ಭಾಗ ಮಾಡ್ಕೊಡ್ತೀವಿ. ಅದೇ ತರಹ ಚೆಕ್ ಬಂದಿ ಹಾಕಿ ನಗರಸಭೆಯವರು ಬೈಫರ್ಕೇಶನ್ ಮಾಡ್ಕೊಡ್ಬೇಕು. ಅವರಲ್ಲಿ ಗೊಂದಲ ಇದೆ, ನಾನು ಒಪ್ಕೊಳ್ತೀನಿ, ಅದು ಆಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ, ಅದನ್ನು ಒಪ್ಕೊಳ್ತೇನೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸರ್ಕಾರದ ಜವಾಬ್ದಾರಿ ಇದೆ, ಅದು ಒಪ್ಕೊಳ್ತೇನೆ. ಆದ್ರೆ ಇದು ಕಾವೇರಿಯಲ್ಲಿ ಮಾಡುವಂತ ಕೆಲಸ ಅಲ್ಲ, ಕಾವೇರಿಗೆ ಸಂಬಂಧ ಇಲ್ಲ. ಈ ಲೂಪ್ ಹೋಲ್ಸ್ನೆಲ್ಲ ನಾವು ಪ್ಲಗ್ ಮಾಡಿದಾಗ ಇಟ್ ಈಸ್ ವೆರಿ ಈಸಿ ಟು ಬ್ಲೇಮ್ ಇಟ್ ಆನ್ ಕಾವೇರಿ. ಬಿಕಾಸ್ ಮೊದಲು ಎಲ್ಲ ಹಾಕಿ ಹೊಡಿತಾ ಇದ್ರು, ಮಾಡಬಹುದಾಗಿರೋದು ಮಾಡಬಾರದ್ದು ಎಲ್ಲ ಹಾಕಿ ಹೊಡಿತಾ ಇದ್ರು. ಅದರಿಂದನೇ ಮಧ್ಯವರ್ತಿಗಳ ಹಾವಳಿ, ಅದರಿಂದನೇ ರಿಜಿಸ್ಟ್ರೇಷನ್ ಅಲ್ಲಿ ದುಡ್ಡು, ಅದರಿಂದನೇ ನಮ್ಮ ಮೇಲೆ ಆರೋಪಗಳು. ಈ ಲೂಪ್ ಹೋಲ್ಗಳನ್ನೆಲ್ಲ ಪ್ಲಗ್ ಮಾಡಿದ್ದೇವೆ. ನೆವರ್ದಲೆಸ್ ಐ ಅಡ್ಮಿಟ್ ದರ್ ಇಸ್ ಎ ಪ್ರಾಬ್ಲಮ್. ಇದನ್ನ ನಾನು ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟು ಖಾತಾ ಬೈಫರ್ಕೇಶನ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ. ಅದು ನಿಜವಾದ ಸೊಲ್ಯೂಷನ್. ಬಟ್ ಇಟ್ ಇಸ್ ನಾಟ್ ಎ ಕಾವೇರಿ ಪ್ರಾಬ್ಲಮ್. ತಮ್ಮ ಮಾಹಿತಿಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ, ಸರ್ವರ್ ವಿಷಯ ಹೇಳಿದೀರಾ. ಇಟ್ ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್, ನಮ್ಗೆ ಗಮನದಲ್ಲಿದೆ, ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದ್ದೇವೆ, ಅದನ್ನ ಇಂಪ್ರೂವ್ ಮಾಡ್ತೇವೆ. ಖಾತಾ ಬೈಫರ್ಕೇಶನ್ ಮಾಡೋವಾಗ ಜೆನ್ಯೂನ್ ಕೇಸ್ ನೀವು ಹೇಳಿದ್ರಿ, ಜೆನ್ಯೂನ್ ಕೇಸ್ ಇದೆ, ಒಪ್ಕೊಳ್ತೇನೆ. ಎಷ್ಟು ಜನ ಖಾತಾ ಬೈಫರ್ಕೇಶನ್ ಯೂಸ್ ಮಾಡಿ ಲೇಔಟ್ ಮಾಡಿದ್ದಾರೆ? ಸಾವಿರಾರು ಕೇಸು. ನಿಮ್ಗೆ ಉದಾಹರಣೆ ಕೊಡ್ಬೇಕಾ? ಸಾವಿರಾರು ಕೇಸುಗಳಲ್ಲಿ ಇಲ್ಲೀಗಲ್, ಅನಾಥರೈಸ್ಡ್, ಅವೆಲ್ಲದಕ್ಕೂ ಕೂಡ ಈಗ ಸ್ಟ್ರೀಮ್ ಲೈನ್ ಆಗ್ಬೇಕು. ಏನಾದ್ರೂ ಮಾಡಿ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಬನ್ನಿ ಅನ್ನುವಂಥದ್ದು ಅಷ್ಟೇ. ಇದಕ್ಕೆ ಸೊಲ್ಯೂಷನ್ ಕೊಡಬೇಕು. ನಾನು UD ಮತ್ತೆ ರೂರಲ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಕೊಡೋದಕ್ಕೆ ಅವರಿಗೆ ಒತ್ತಾಯ ಮಾಡ್ತೇನೆ. PH ಪೂಜಾ.
ಒಂದ್ ನಿಮಿಷ ಅಲ್ಲ, ಹೇಳಿ. ಒಂದು ನಂದು ಇನ್ನೊಂದು- ಸುಮ್ಮನೆ ದೀರ್ಘವಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ದೀರ್ಘವಾಗಿ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಏನಾಗಿದೆ ಎಲ್ಲದಕ್ಕೂ ಬೇಗ, ನಾವು short ಆಗಿ. ನಾವು ಹ್ಯೂಮನ್ ಲೆಸ್ ಮಾಡಿ ಆಫೀಸಿಗೆ ಹೋಗ್ದೇನೆ ನಾವು ಆನ್ಲೈನ್ ಅಲ್ಲೇ ಎಲ್ಲ ತಗೊಳ್ಳೋವಂಥದ್ದು. ಏನಾಗಿದೆ 90% ಭಾಗದ ಜನಕ್ಕೆ ಇದ್ರ ಅವೇರ್ನೆಸ್ ಇರಲ್ಲ. ಎಲ್ಲ ವರ್ಷದ ಅವ್ರ ಲೈಫ್ ಟೈಮಲ್ಲಿ ಒಂದ್ಸಲ ಬರ್ಬೋದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ. ಅವಾಗ ನಾವು ಇಂಡೈರೆಕ್ಟ್ಲಿ ವಿ ಆರ್ ಗಿವಿಂಗ್ ಫೆಸಿಲಿಟೇಟರ್ಸ್ ಇನ್ನು ಜಾಸ್ತಿ ಆಗುವಂಥದ್ದನ್ನ ಆಗ್ತಾ ಇದೆಯಾ ಅನ್ನೋವಂಥದ್ದು ನಂಗೆ ಏನಂದ್ರೆ ಅವರಿಗೆ ಸೈಬರ್ ಕೆಫೆಗೆ ಹೋಗ್ಬೇಕು. ಇಫ್ ದೇ ವಾಂಟ್ ಟು ಗೆಟ್ ದಿ ಅಪಾಯಿಂಟ್ಮೆಂಟ್ ಆರ್ ಟೈಮಿಂಗು ಇದು ತಗೋಬೇಕು ಅಂದಾಗ ಅವ್ರೇನೋ ರೆಗ್ಯುಲರ್ ಆಗಿ ಈ ಸಲ ಒಂದ್ ಮಾಡ್ತಾರಪ್ಪ ಮತ್ತೆ ಇನ್ನೊಂದ್ ತಿಂಗಳು ಬಿಟ್ಟು ಮಾಡ್ತಾರೆ ಅಂದ್ರೆ ಲೈಫ್ ಟೈಮ್ ಅಲ್ಲಿ ಯಾರೋ ಒಂದೊಂದ್ಸಲ ಬರೋ. ಹಾಗಾಗಿ ಅದಕ್ಕೆ ಮತ್ತೆ ಡೀಡ್ ರೈಟರ್ಸ್ ಈಗಾಗಲೇ ನಿಮ್ಮ ಹತ್ರ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಡೀಡ್ ರೈಟರ್ಸ್ ಗೆ ಡೈರೆಕ್ಟ್ ಆಗಿ ನೀವು ಅವರಿಗೆ ಎಲ್ಲ ಅಪ್ಲೋಡಿಂಗ್ ಆಪ್ಷನ್ ಕೊಟ್ರೆ ಅವ್ರು ಬರ್ದಿರೋಂತ ಡೀಟೇಲ್ಸ್ ಸರಿ ಇರಲ್ಲ. ಡೀಡ್ ರೈಟರ್ಸ್ ಗೆ ಅವರು ಈ 50-60 ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ. ಅವ್ರಿಗೊಂದ್ ಸ್ವಲ್ಪ ಏನಾದ್ರೂ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಸಚಿವ್ ಸಭಾಪತಿಯವರೇ, ಡೀಡ್ ರೈಟರ್ಸ್ ಕೆಲಸ ಮಾಡೋದಿಕ್ಕೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಾಗರಿಕರಿಗೆ ನಾವು ಒದಗಿಸಿರುವಂತಹ ಲಾಗಿನ್ ಸೌಲಭ್ಯವನ್ನು ಉಪಯೋಗಿಸಿ ನಾಗರಿಕರ ಪರವಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವರ ವೃತ್ತಿಗೆ ಅವರ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆದರೆ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಕಡೆಗೆ ಬರ್ತಾ ಇದ್ದೀವಿ. ವಿ ವಾಂಟ್ ಟು ಟ್ರೀಟ್ ಎವ್ರಿಬಡಿ ಆಸ್ ಈಕ್ವಲ್ ಅಂಡ್ ವಿ ವಾಂಟ್ ಟು ಮೂವ್ ಟುವರ್ಡ್ಸ್ ಸಿಟಿಸನ್ ಎಂಪವರ್ಮೆಂಟ್. ಆ ಮಾಡೆಲ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎ ಕ್ಲಾಸ್ ಆಫ್ ಪೀಪಲ್ ಹೂ ಆರ್ ಸಮ್ಹೌ ಪ್ರಿವಿಲೇಜ್ಡ್, ಹೂ ವಿಲ್ ಲೇಟರ್ ಬಿಕಮ್ ಏಜೆಂಟ್ಸ್, ವಾಟ್ ಎವರ್. ಸೊ ನಿಮಗೂ ಅರ್ಥ ಆಗುತ್ತೆ, ನಿಮಗೂ ಗೊತ್ತಿದೆ ಇವೆಲ್ಲವೂ ಕೂಡ. ವಿ ಆರ್ ಎಸ್ ಈಗ ಸಾರ್ವಜನಿಕರಿಗೆ ಸಹಾಯ ಆಗಲಿಕ್ಕೆ ಅವರ ಮಾಹಿತಿ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. So that through information we can empower the citizen to do a lot of these activities on their own. We are working. Changes ಮಾಡಿದಾಗ ಏನಾಗುತ್ತೆ ಇದೆಲ್ಲ work in progress. We take your suggestion, we'll work on it.